ಎಲ್ಲ ನನ್ನ ಪ್ರೀತಿಯ ಪೋಷಕರಿಗೆ ನಿಮ್ಮ ಮಂಜುನಾಥ್ ಸರ್ ಮಾಡುವ ನಮಸ್ಕಾರಗಳು. ನಾನು ಕಳೆದ 2 ದಿನಗಳ ಹಿಂದೆ ಹೇಳಿದೆ, ಮಕ್ಕಳ ಆಹಾರಾಭ್ಯಾಸ ಹೇಗಿರಬೇಕು, ಮಕ್ಕಳ ಆರೋಗ್ಯದ ಕಡೆ ನಾವು ಪೋಷಕರಾಗಿರ್ತಕ್ಕಂಥ ಯಾವ ರೀತಿ ಗಮನವನ್ನು ಕೊಡಬೇಕು. ಯಾಕೆ ನಾನು ವಿಷಯವನ್ನು ತಗೊಳ್ತೀನಿ ಅಂದರೆ, ನನ್ನ ಶಾಲೆಯಲ್ಲಿ ನಾನು ಪ್ರತಿಯೊಂದು ಶಾರ್ಟ್ ಬ್ರೇಕ್ ಮತ್ತು ಲಂಚ್ ಬ್ರೇಕಲ್ಲಿ ಮಕ್ಕಳ ಒಂದು ತರಗತಿವಾರು ಹೋದಾಗ ಆ ಮಕ್ಕಳಿಗೆ ನೀವು ಕಳಿಸಿರ್ತಕ್ಕಂಥ ಲಂಚ್ ಬಾಕ್ಸ್ ಶಾರ್ಟ್ ಬ್ರೇಕನ್ನು ನೋಡಿದ್ರೆ ಅದರಲ್ಲಿ ತುಂಬ ಪೋಷಕರು ಏನು ಮಾಡ್ತಿರ್ತಾರೆ ಅಂದರೆ, ಶಾರ್ಟ್ ಬ್ರೇಕನ್ನು ನೀವು ಚಿಪ್ಸನ್ನು ಹಾಕಿರ್ತೀರಾ, ಬಿಸ್ಕೆಟನ್ನು ಹಾಕಿರ್ತೀರಾ, ಚಾಕ್ಲೇಟ್ಸನ್ನು ಹಾಕಿರ್ತೀರಾ, ಅಥವಾ ನೀವೇನಾದರೂ ಒಂದು ಕೇಕನ್ನು ಹಾಕಿರ್ತೀರಾ. ಇದೇ ಒಂದು ಆಹಾರಾಭ್ಯಾಸ. ಇದೆಲ್ಲ ಸಹ ನಮಗೆ ವಿದೇಶಿ ಸಂಸ್ಕೃತಿ. ನೋಡಿ, ನಮ್ಮ ಸ್ವದೇಶಿ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಮಕ್ಕಳ ಮೇಲೆ ಈ ಆರೋಗ್ಯದಲ್ಲಿ ತುಂಬ ಪರಿಣಾಮವನ್ನು ಬೀರ್ತಾ ಇದೆ. ಉದಾಹರಣೆಗೆ ನಾವು ಈ ಫಾಸ್ಟೆಸ್ಟ್ ಫುಡ್ ಆಗಿರ್ತಕ್ಕಂಥ ಪಿಜ್ಜಾ, ಬರ್ಗರ್, ಇದು ಅತಿ ಹೆಚ್ಚು ಮಕ್ಕಳಿಗೆ ನಾವು ಅವಲಂಬನೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಯಾಕೆ ಅದರ ಕಾರಣವೇ ಪೋಷಕರು. ಹುಟ್ಟಿದಾಗ ಮಕ್ಕಳಿಗೆ ಗೊತ್ತಿರೋದಿಲ್ಲ ಪಿಜ್ಜಾ ಯಾವುದು, ಬರ್ಗರ್ ಯಾವುದು, ಅಥವಾ ಚಾಕ್ಲೇಟ್ ಯಾವುದು, ಐಸ್ ಕ್ರೀಮ್ ಯಾವುದು. ಅದನ್ನು ಕಲಿಸ್ತಕ್ಕಂಥದ್ದು ಯಾರು ಅಂದರೆ ನಾವೇ. ಅದರ ಒಂದು ನೋಡಿ, ಈ ಮಕ್ಕಳಿಗೆ ರುಚಿಯನ್ನು ಸವಿಸ್ತಕ್ಕಂಥದ್ದು ಯಾರು? ಪೋಷಕರಾಗಿರ್ತಕ್ಕಂಥದ್ದು ನಾವೇ. ಇದು ಒಮ್ಮೆ ಬಾರಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡ, ಲಾಸ್ಟ್ ಟೈಮ್ ಅಂತ ನಾವೇ ಕೊಡ್ತಾ ಹೋಗ್ತೀವಿ. ಮಗು ಅದಕ್ಕೆ ತುಂಬ ನೋಡಿ, ಹುಟ್ಟಿದಾಗಿರ್ತಕ್ಕಂಥ ಮಗು ಹೀಗೆ ತಾಯಿಯರ ಹಾಲನ್ನು ಕುಳ್ಕೊಂಡು ಬೆಳೆಯುತ್ತೆ. ನಂತರ ನಾವು ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಕಲಿಸ್ತೀವಿ. ಅದು ಪೋಷಕರ ಕರ್ತವ್ಯವಾಗಿರುತ್ತೆ. ಯಾಕಂದರೆ ಕೆಲವು ಮಕ್ಕಳನ್ನ, ಕೆಲವು ಪೋಷಕರನ್ನು ನೋಡ್ತೀವಿ, ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಕಳಿಸ್ತಾರೆ. ಈಗ ರಾಗಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಅಥವಾ ಒಂದು ವೆಜಿಟೇಬಲಿಂದ ಮಾಡ್ತಕ್ಕಂಥ ಸಾಂಬಾರು ಆಗಿರ್ಬೋದು. ಮತ್ತು ನೀವು ಹಾಗೆ ನೋಡಿದಾಗ ಶಾರ್ಟ್ ಬ್ರೇಕಲ್ಲೂ ಸಹ ಥರಥರವಾಗಿರ್ತಕ್ಕಂಥ ತರಕಾರಿಗಳನ್ನು ಕಟ್ ಮಾಡಿ ಹಾಕಿರ್ತಾರೆ. ಹಾಗೆ ನೋಡಿದಾಗ ಥರ ಆಗಿರ್ತಕ್ಕಂಥ ಹಣ್ಣುಗಳನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯ ಆಹಾರ ಪದ್ಧತಿಯನ್ನು ನಾವು ಬಳಸಬೇಕು. ಇವತ್ತು ಏನಾಗಿದೆ, ವಿದೇಶಿ ಸಂಸ್ಕೃತಿಗೆ ನಾವು ತುಂಬ ಅಡಿಕ್ಟ್ ಆಗ್ತಾ ಇದ್ದೀವಿ. ವಿದೇಶಿಯ ಸಂಸ್ಕೃತಿಯಾಗಿರ್ತಕ್ಕಂಥದ್ದು, ವಿದೇಶಿಯ ಆಹಾರ ಪದ್ಧತಿಯನ್ನು ನಾವು ತುಂಬ ಅಡಿಕ್ಟ್ ಮಾಡ್ತೀವಿ. ಸ್ವದೇಶಿ ಆಹಾರ ಪದ್ಧತಿಯನ್ನು ಬಿಡ್ತಾ ಇದ್ದೀವಿ. ಇದು ಯಾವ ರೀತಿಯಾಗಿರ್ತಕ್ಕಂಥ ಮಟ್ಟಕ್ಕೆ ಹೋಗುತ್ತೋ ನನಗಂತೂ ಆಗ್ತಾಯಿಲ್ಲ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನಿಮಗೆ ಗೊತ್ತಿರ್ಬೋದು. ನಿಮ್ಮ ಮಕ್ಕಳು ಮುಂದೆ ಬೆಳೆದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕಾಗಿರ್ತಕ್ಕಂಥ ಮಕ್ಕಳು. ನಾವು ಇವತ್ತೆಲ್ಲ ಇರ್ತೀವಿ, ನಾಳೆ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಮಕ್ಕಳು ಸುಮಾರು 80-90 ವರ್ಷ ಅಥವಾ 100 ವರ್ಷಗಳ ಕಾಲ ಬದುಕಬೇಕು. ನೀವು ನೋಡಿ, ಜೀವಿತಾವಧಿ ಇವತ್ತು ಬರ್ತಾ ತುಂಬ ಬೇಗ ಸಾಯ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ 100 ವರ್ಷ, 105 ವರ್ಷ, 110 ವರ್ಷ ಬದುಕ್ತಾ ಇದ್ರು. ಇವಾಗ ಏನಾಗ್ತಾ ಇದೆ, 50 ವರ್ಷ ಅನ್ನುವಾಗ ಆಲ್ರೆಡಿ ಕಣ್ಣು ಕಾಣೋದು, ಕಿವಿ ಕೇಳಲ್ಲ, ನಮಗೆ ಮೂಳೆಗಳೆಲ್ಲ ಸೌದಿರುತ್ತೆ, ಅಥವಾ ತುಂಬ ಆಯಾಸ ಆಗ್ತಾರೆ. ಇಂಥ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಈ ಆಹಾರ ಪದ್ಧತಿ. ಉತ್ತಮವಾದ ಆಹಾರ ಪದ್ಧತಿ ಯಾವ ಪೋಷಕರು ತನ್ನ ಮಗನಿಗೆ ಕೊಡ್ತಾರೆ, ಆ ಮಗು ನಿಜವಾಗ್ಲೂ ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ಏನು ನಾವು ನಾಣ್ಣುಡಿಯನ್ನು ಹೇಳ್ತೀವಿ ಅಥವಾ ಗಾದೆ ಮಾತನ್ನು ಹೇಳ್ತೀವಿ, ನಿಜವಾಗ್ಲೂ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನಿರುತ್ತೆ. ನೀವು ಇವತ್ತು ಎಷ್ಟೇ ಕೋಟಿ ದುಡ್ಡಿರ್ಬೋದು, ಆದರೆ ಕೋಟಿ ದುಡ್ಡಿಂದ ನಾವು ಒಬ್ಬ ಮನುಷ್ಯನನ್ನು ಬದುಸ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅಂದರೆ ಆರೋಗ್ಯ ಸಮಸ್ಯೆ. ನೋಡಿ, ನೀವು ಉದಾಹರಣೆಗೆ ನೋಡಿರ್ಬೋದು, ಎಷ್ಟು ಕೋಟಿ ದುಡ್ಡಿರ್ತಕ್ಕಂಥ ಮನುಷ್ಯರನ್ನ ಕೊರೋನಾ ಟೈಮಲ್ಲಿ ನಾವನ್ನು ಬದುಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇಷ್ಟನ್ನು ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಪೋಷಕರಿಗೆ ಧನ್ಯವಾದಗಳು. ದಯವಿಟ್ಟು ಗಮನವನ್ನು ಇಟ್ಕೊಂಡು ಆರೋಗ್ಯದ ಕಡೆ ಗಮನವನ್ನು ನೀಡಿ. ಥ್ಯಾಂಕ್ ಯು.